ಆಮೇಲೆ ನೀವು ಆಕ್ಚುಲಿ ಅದನ್ನ ಹೇಳಿದ್ರೆ 6 ಜನ ಇದ್ರು. ಯಾವ 6 ಜನ ಇದ್ರು ಸರ್? ನನ್ನ ಗಾಡಿ ಇರೋದು 5 ಸೀಟು ಸರ್, 5 ಸೀಟು ಸರ್. ಅದು ಇನ್ನೊಂದು ಚಾನೆಲ್ ನೋಡಿದೆ ಸರ್, ಸ್ವಲ್ಪ ಬೇಜಾರಾಯಿತು. ಯಾವುದೋ ಒಂದು ಹುಡುಗಿ ಬೇರೆ ಅಂತ, ಒಂದು ಹುಡುಗಿ ಅಲ್ಲ ಸರ್, 4 ಜನ ಎಲ್ಲ ತೊಡೆ ಮೇಲೆ ಕೂತ್ಕೊಂಡು. ಓಕೆ ಸರ್, ಆರ್ ಯು ಪೀಪಲ್ ಹ್ಯಾಪಿ ನಾವು? ಸರ್, ಈಗ ನಿಮ್ಮ ಮನೆ ಮೇಲೆ ಕಲ್ಪಿದ್ದಂಥ ಪ್ರಕರಣಕ್ಕೆ ರಿಯಾಕ್ಟ್ ಮಾಡಿಲ್ಲ, ಏನು ಅನ್ನಿಸ್ತು ಸರ್ ಆ ಘಟನೆ ಬಗ್ಗೆ? ಒಳ್ಳೆ ಸರಿ ಹೋಯ್ತಲ್ಲ, ಏನು ರಿಯಾಕ್ಟ್ ಮಾಡೋಣ ಅದಕ್ಕೆ? ಏನು ರಿಯಾಕ್ಟ್ ಮಾಡೋಣ ಹೇಳಿ ಸರ್? ಅಂದರೆ ಹಂಗೆ ಹೊಟ್ಟೋದ್ರೆ ಅವಾಗ ಹೇಳ್ತೀರಾ, ನೋಡಿದ್ರೆ VIP ಗಳ ತರ ಬಂದ್ರು ಹೋದ್ರು. ತಪ್ಪು ಯಾರ್ದು ಸ್ವಾಮಿದು? ಯಾರು ಸರ್ ತಪ್ಪು? ನಾನು ಈಗಲೇ ಹೇಳ್ಬಿಡ್ತೀರಣ್ಣ, ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ್ಣ ಯಾರನ್ನು. ನೆನ್ನೆದ್ದೇನು ದರ್ಶನ್ ತೋಟದಲ್ಲಿ IT ರೈಡ್ ಆಗೋಯ್ತು. ಖಂಡಿತ ಆಯ್ತಣ್ಣ, ಅಲ್ಲಿ ಸಿಕ್ತಣ್ಣ, ಏನೋ ಡೈರಿ ಸಿಕ್ತಂತೆ. ಖಂಡಿತ ಡೈರಿ ಇಟ್ಟಿದೆ ಅಣ್ಣ. ಬೆಳಗ್ಗೆ ಎಷ್ಟು ಲೀಟರ್ ಹಾಲು ಹಾಕ್ತಿವಿ, ಸಾಯಂಕಾಲ ಎಷ್ಟು ಲೀಟರ್ ಹಾಲು ಹಾಕ್ತಿವಿ, ಇದೈತಣ್ಣ ಡೈರಿ. ಆಮೇಲೆ ಇನ್ನೂ ಬರ್ದಿರ್ತೀವಣ್ಣ, ಹಸಾಗಿ ಯಾವಾಗ ಇಂಜೆಕ್ಷನ್ ಕೊಟ್ಟಿದ್ವಿ, ಕರ ಯಾವಾಗ ಹಾಕುತ್ತೆ ಅಂತ. ಆಕ್ಚುಲಿ ನೀವು ಅಟ್ಟರ್ನ ನಿಮ್ಗೆ ಅದೊಂದು ಹೇಳ್ಬೇಕು ಅನ್ಕೊಂಡಿದ್ದೆ. ಅಲ್ಲಿ ಯಾವುದೋ ಹಳೆ ಪೋಲ್ ಬಿದ್ದಿದ್ದ ನಾವು ಹೊಡೆದ್ವಿ ತೋರಿಸ್ತಾ ಇದ್ದೀರಾ. ನೀವು ಲೆಫ್ಟ್ ಸೈಡಿಂದ ಹೊಡೆದ್ರೆ ಪೋಲ್ ಯಾವ ಸೈಡ್ ಬೀಳುತ್ತೆ ಸರ್? ನೀವು ಲೆಫ್ಟ್ ಸೈಡಿಂದ ಪೋಲ್ ಹೊಡೆದ್ರೆ ಯಾವ ಕಡೆ ಬೀಳುತ್ತೆ? ಅಲ್ಲ ಹಿಂಗೆ ಅಲ್ಲಾಡ್ಸ್ಬಿಡಿ, ಆನ್ಸರ್ ಮೀನಾ ಅಲ್ವಾ? ರೈಟ್ ಸೈಡ್ ನೀವು ಲೆಫ್ಟ್ ಸೈಡ್ ಬಿದ್ದಿದ್ದ ಪೋಲ್ನ ನಾನು ಬಿದ್ದಿದ್ದೀನಿ, ನಾನು ಬೀಳ್ತಿದ್ದೀನಿ ಅಂತ ತೋರಿಸಿದ್ರೆ ಇವಾಗ ನೀವು ಹೇಳ್ತಾ ಇದ್ರೆ, ಬಿಕಾಸ್ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. 6 ದಿನ ನಾನು ನೋಡಿದೆ ಸರ್, ಕಾಮಿಡಿ ಚಾನಲ್ ತುಂಬ ಚೆನ್ನಾಗಿತ್ತು. ಈಗ ಕುಮಾರಸ್ವಾಮಿ ಅವರು ಒಂದು ಜೋಡೆತ್ತುಗಳಲ್ಲ ಅನ್ನೋಂಥ ರೀತಿ ಕಳ್ಳೆತ್ತು ಅಂತ ಕಮೆಂಟ್ ಸರ್, ನೀವೀಗ ಇಲ್ಲಿಂದ ಹೇಳ್ತೀರಾ, ಇದನ್ನ ಎತ್ಕೊಂಡೋಗಿ ಅಲ್ಲಿ ಕೇಳ್ತೀರಾ, ಇದು ಯಾಕೆ ಸುಮ್ಮನೆ ಮಾಂಡವಳ್ಳಿ ಮಾಡ್ತೀರಾ? ಬಿಡಿ ಸರ್, ಮಾತಾಡಿ, ನೋ ಪ್ರಾಬ್ಲಮ್. ನಿಜವಾಗ್ಲೂ ಕುಮಾರಸ್ವಾಮಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. 100 ಜನ ನಿಂತಿದ್ರೆ ಅದ್ರ 10 ಜನ ಡಿ ಬಾಸ್ ಅಂತ ಕರೆಯೋರು. ಇವತ್ತು ಇಡೀ ಕರ್ನಾಟಕ ಹೇಳ್ಕೊಟ್ಟಿದ್ದೆ ಅವರು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಅವ್ರು ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಒಂದೇನಂದ್ರೆ ಚಂದಾಗಿ ತಮಾಷೆ ನೋಡ್ಬೇಡಿ. ಅಲ್ಲಲ್ಲ, ಅದು ನೀವು ಕೇಳ್ಬೇಕಮ್ಮ, ನಾನು ಹೇಳಕ್ಕಾಗುತ್ತಮ್ಮ? ಮಲಿಕೊಂಡು ಹೆಂಗೆ ಹೇಳಿಕಾಯ್ತದ? ಏನು ಕೇಳಿಸ್ಬೋದು ಸರ್, ಇವತ್ತು ದಂಪತಿ ಜೊತೆಗೆ ಮೊದಲನೇ ಬಾರಿ ಬಂದು ಮೊತ್ತಲ್ಲ ಸರ್, ಏನು ಹೇಳ್ತಾರೆ? ಮುಖ್ಯನಾ ಸರ್ ನಿಮಗೆ? ಸರ್ ಹಂಗಂತಲ್ಲ, ಮುಖ್ಯನಾ ಅಂತ ಆಯ್ತು. MLA ನಾನು ಆಂಕರ್ ಆಗಿ ವೇಸ್ಟ್ ಸರ್, ನಿಮ್ ಕೈ ಡೈಲಾಗ್ ಹೇಳ್ಸಿಲ್ಲ ಅಂತಂದ್ರೆ. ಒಂದೇನು ಹೇಳ್ತೀನಿ, ಯಾವ್ದಾದ್ರು ಬೇರೆ ಊರಿಗೆ ಹೋದ್ರೆ ನಾನು ಅಲ್ಲಿಗೆ ಹೊಸಬ. ಮೈಸೂರು ನಾನು ತುಂಬಾ ಅಳುಬಮ್ಮ. ಒಂದೇನಂತಂದ್ರೆ ಇಲ್ಲಿರೋರು 75% ಎಲ್ಲರೂ ನಾನು ಮೋಸ್ಟ್ ಇಲ್ಲಿಂದಾನು ನೋಡಿರ್ಬೋದು. ಸೊ ಮೈಸೂರು ಜನಗಳ ಹತ್ರ ಏನ್ ಹೇಳಿ, ಯಾರ ನೀವು ಮಾತಾಡಿದ್ರೆ ಮೊದಲೇ ಗೊತ್ತು ನೋಡಿದೀನಿ ಮನೆ ಹತ್ರ ನೀವು. ಅಭಿಮಾನಿಗಳ ಪ್ರೀತಿಯಿಂದ ಹೆಸರಿನ ಬಗ್ಗೆ ಕೆಲವು ಪ್ರಶ್ನೆಗಳು ನಾವು ಹಿಡ್ಕೊಂಡಿದ್ದೋ ಸರ್. ದರ್ಶನ್ ಅಂತ ಮನೇಲಿ ಇಟ್ರು ಸರ್, ಏನೋ ಎಲ್ರಿಗೂ ನಾನು ಸ್ಟಾರ್ ಪಟ್ಟ ಕೊಟ್ಟರು ಸರ್. ಅವಾಗ ಒಂದು ಚಾಲೆಂಜಿಂಗ್ ಸ್ಟಾರ್ ಕೊಟ್ಟರು ಸರ್. ಇವತ್ತು ದರ್ಶನ್ ಡಿ ಬಾಸ್ ಅಂತ ಕರೆಯೋದು ಅವರೇ ಸರ್. ಅವ್ರು ಕೊಟ್ಟಿರೋ ಪ್ರೀತಿಯ ಭಿಕ್ಷೆ ಸರ್, ಅದನ್ನ ಹಿಡ್ಕೊಂಡಿರ್ತೀನಿ ಸರ್. ನಾನು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಈಗಲೂ ಅಲ್ಲಿಗೆ ನಮಗ್ ಕೇಳ್ತಾರಲ್ಲ, ಈಗ
ಇವ್ರ ರೈತರ ಕಷ್ಟ ಏನ್ ಗೊತ್ತು ಅಂತ, 1 ಲೋಟ ಹಾಲು ಕರೆದು ಬಿಡ್ಲಣ್ಣ, ಒಂದೇ 1 ಲೋಟ ಹಾಲು, ಜಾಸ್ತಿ ಬೇಡ. ಇಲ್ಲ ಅದು ಬೇಡ ಬಿಡ್ರಣ, ಇನ್ನೊಂದು ಕೇಳ್ತೀನಿ, ಹಸ ಕರ ಹಾಕುತ್ತೆ. ಆ ತರ ಡಾನ್ಸ್ ಎಲ್ಲ ಮಾಡೋದಕ್ಕೆ ನಿಮ್ಗೆ ಇಲ್ಲಮ್ಮ. ಇಲ್ಲ. ಬಟ್ ದರ್ಶನ್ ಸರ್ ಆಕ್ಚುಲಿ ಲೈಕ್ಸ್ ಡಾನ್ಸಿಂಗ್, ಆದ್ರೆ ಲೈವ್ ಅಲ್ಲೆಲ್ಲ ಅವ್ರು ಡಾನ್ಸ್ ಎಲ್ಲ ಮಾಡಲ್ಲ ಅಲ್ಲ ಸರ್? ಅಂದ್ರೆ ಅಭಿಮಾನಿಗಳು ನೆಲಕ್ಕೆ ಕೂತ್ಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕರು, ನಮಗೋಸ್ಕರ ಒಂದ್ ಸ್ಟೆಪ್ ಹಾಕಲ್ಲ ಸರ್? ನೀವು ಉರುಳು ಸೇವೆ ಮಾಡಿದ್ರೆ ನಾನು ಮಾಡಲ್ಲ. ಸರ್, ಈಗ ರಾಜಕೀಯ ಬೆಳವಣಿಗೆಗಳು ಈ ರೀತಿ ಆಗ್ತಾ ಇರೋದ್ರಿಂದ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ಇದೆಲ್ಲ ಒಂದ್ ರೀತಿ ಯಾಕೆ ಬೇಕು ಅನಿಸ್ತಿದೆ, ಹೇಗೆ ಸರ್? It's the one and only Eagle Double G. Snoop Dogg. Snoop Dogg. Da 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 da. You know I'm mobbing with the D.R.E. Da 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 da. It's the one and only Eagle Double G. Snoop Dogg.